ಮಧ್ಯ ಕರ್ನಾಟಕದ ಬಹುದೊಡ್ಡ ಜಾತ್ರೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರ್ತಕ್ಕಂಥದ್ದು ದಾವಣಗೆರೆ ದುಗ್ಗಮ್ಮನ ಜಾತ್ರೆ ಅಂತ ನಾವು ಹೇಳ್ಬೋದಾಗಿದೆ. ಈ ಹಿಂದೆ ಏನು ಕೋವಿಡ್ ಸಂದರ್ಭದಲ್ಲಿ ಈ ಜಾತ್ರೆ ಸರಳವಾಗಿ ನಡೆದಿತ್ತು. ಈ ಬಾರಿ ಅದ್ಧೂರವಾಗಿ ನಡೀತಾ ಇದೆ. ನಾವು ದೃಶ್ಯಾವಳಿಗಳಲ್ಲಿ ನಾವು ನೋಡ್ಬೋದಾಗಿದೆ. ಈ ಒಂದು ದೇವಸ್ಥಾನದ ಮುಂಭಾಗದಲ್ಲಿ ಏನೋ ಅದ್ಧೂರಿಯಾಗಿ ಮುಖ್ಯ ದ್ವಾರವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇದು ಭಕ್ತಾದಿಗಳು ಒಂದು ನೀಡಿರ್ತಕ್ಕಂಥ ಅನುದಾನದ ಅಡಿಯಲ್ಲಿಯೇ ಈ ದೇಣಿಗೆ ಆದ ಹಿನ್ನೆಲೆಯಲ್ಲೇ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಈ ಒಂದು ಏನು ಅದ್ಧೂರಿಯಾಗಿ ನಡೀತಕ್ಕಂಥ ಜಾತ್ರೆಗೆ ಏನು ಸುತ್ತಮುತ್ತಲಿನ ಜಿಲ್ಲೆಗಳಿಂದ ಹಲವು ಲಕ್ಷಾಂತರ ಸಂಖ್ಯೆಯ ಭಕ್ತಾದಿಗಳು ಆಗಮಿಸುತ್ತಿದ್ದು ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಇನ್ನು ಸೂಕ್ತ ಕ್ರಮವನ್ನು ವಹಿಸಿದೆ ಅಂತ ಹೇಳ್ಬೋದು. ಏನು ಇಲ್ಲಿ ಬೆತ್ತಲು ಮತ್ತು ಅರೆಬೆತ್ತಲು ಬೇವಿನ ಉಡುಪುಗಳು ಈ ರೀತಿಯ ಸೇವೆಗಳಿಗೆ ಒಂದು ನಿರ್ಬಂಧ ಹಾಕಿರ್ತಕ್ಕಂಥದ್ದು. ಏನು ಮೌಢ್ಯತೆಯಿಂದ ಕೂಡಿರ್ತಕ್ಕಂಥ ಆಚರಣೆಗಳನ್ನು ಯಾವುದೇ ರೀತಿಯಾಗಿ ಪಾಲಿಸಬಾರದು ಅಂತಕ್ಕಂಥದ್ದು ಇಲ್ಲಿನ ಒಂದು ಜಿಲ್ಲಾಡಳಿತದ ಕ್ರಮವಾಗಿದೆ. ಅದೇ ರೀತಿಯಾಗಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಏನು ಜಿಲ್ಲಾಡಳಿತ ಪೊಲೀಸ್ ಇಲಾಖೆಯಿಂದ ಕಟ್ಟೆಚ್ಚರ ವಹಿಸಿರುವುದನ್ನು ನಾವು ನೋಡ್ಬೋದಾಗಿದೆ. ಒಟ್ಟಾರೆಯಾಗಿ ಈ ಒಂದು ದುಗ್ಗಮ್ಮನ ಜಾತ್ರೆ ಅತಿ ಏನು ಬಹು ಲಕ್ಷಾಂತರ ಸಂಖ್ಯೆಯ ಜನರು ಈ ಒಂದು ಜಾತ್ರೆಯಲ್ಲಿ ಭಾಗಿಯಾಗಿ ತಮ್ಮ ಇಷ್ಟಾರ್ಥಗಳನ್ನು ಏನು ಸಿದ್ಧಿಗೊಳಿಸ್ತಕ್ಕಂಥ ಈ ಒಂದು ದೇವಿಗೆ ಪ್ರಾರ್ಥನೆ ಸಲ್ಲಿಸ್ತಕ್ಕಂಥ ಸಂದರ್ಭಗಳು ನಮ್ಮ ಮುಂದೆ ಇರ್ತಕ್ಕಂಥದ್ದು. ಈ ದೇವಸ್ಥಾನದ ಕುರಿತಾಗಿ ಮಾತಾಡಲಿಕ್ಕೆ ನಮ್ಮೊಟ್ಟಿಗೆ ದೇವಸ್ಥಾನದ ಧರ್ಮದರ್ಶಿಗಳು ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನೇ ಈ ಜಾತ್ರೆ ಕುರಿತಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈ ಒಂದು ಜಾತ್ರೆ ಎಷ್ಟು ವರ್ಷಕ್ಕೊಂದು ನಡೀತಿದೆ, ಏನೆಲ್ಲ ವಿಶೇಷಗಳು? ಅಣ್ಣ, ನನ್ನ ಹೆಸರು ಗೌಡ್ರು ಚನ್ನಬಸಪ್ಪ ಅಂತ, ದುರ್ಗಾಂಬಿಕಾ ದೇವಸ್ಥಾನದ ಧರ್ಮದರ್ಶಿಗಳು. ಸುಮಾರು 17 ಜನ ದೇವಸ್ಥಾನದ ಟ್ರಸ್ಟಿಗಳಿದ್ದಾರೆ. ಇದರಲ್ಲಿ ಹೆಚ್ಚಿನ ಸಲಹೆ ಸಹಕಾರ ಈ ಜಾತ್ರೆ ನಡೆಯೋದಕ್ಕೆ, ದೇವಸ್ಥಾನದ ಎಲ್ಲ ಕಾರ್ಯಗಳು ನಡೆಯೋದಕ್ಕೆ ಬೆನ್ನೆಲುಬಾಗಿ ನಮ್ಮ ದೇವಸ್ಥಾನದ ಗೌರವಾಧ್ಯಕ್ಷರಾದ ಡಾಕ್ಟರ್ ಶಿವಶಂಕರಪ್ಪನವರು ಹಾಗೂ ಎಸ್ ಮಲ್ಲಿಕಾರ್ಜುನವರು ಮಂತ್ರಿಗಳು ಹಾಗೂ ಈ ದೇವಸ್ಥಾನದ ಕಾರ್ಯಾಧ್ಯಕ್ಷರು. ಈ ಒಂದು ಜಾತ್ರೆ 1934 ಇಸವಿಯಿಂದ ಈ ಜಾತ್ರೆ ಫಿಕ್ಸ್ ಆಗಿದ್ದು ಸಣ್ಣ ಪ್ರಮಾಣದಲ್ಲಿ ನಡ್ಕೊಂತ ಬಂದು ಈಗ ಈ ಒಂದು ಅವಿಭಾವಪೂರ್ವಕವಾಗಿ ಜಾತ್ರೆ ನಡೀತಾ ಇದೆ. ಸುಮಾರು 12ರಿಂದ 15 ಲಕ್ಷ ಜನಸಂಖ್ಯೆ ಈ 2024ನೇ ಜಾತ್ರೆಗೆ ಸೇರುವಂಥ ಅವಕಾಶ ಇದೆ. 2 ವರ್ಷಕ್ಕೊಮ್ಮೆ ಜಾತ್ರೆ ತಪ್ಪದಂಗೆ ನಡೀತಾ ಇದೆ. ಈ ಜಾತ್ರೆಯ ವಿಶೇಷತೆಗಳು ಏನು? ಈ ದೇವಿಯ ಮಹಿಮೆ ಏನು? ದೇವಿಯ ಮಹಿಮೆ ಅಂದರೆ ಭಕ್ತಾದಿಗಳ ಕಷ್ಟ ಸುಖ ಕಾರ್ಪಣ್ಯ ಅವರು ಬೇಡಿಕೊಂಡಂಥ ಹರಕೆ ಮಾಡಿಕೊಂಡಂಥ ವಿಷಯಗಳು ಏನಿದವು ಅವನ್ನೆಲ್ಲ ಹಾಕಿ ನೆರವೇರಿಸ್ಕೊಂಡು ಬರ್ತಾರೆ. ಜನಸಂಖ್ಯೆ ಜಾಸ್ತಿ ಆಗ ಕಾರಣ ಏನಪ್ಪ ಅಂದರೆ ಅವರು ದೇವಿಯ ಮೇಲೆ ಇಟ್ಟಿರ್ತಕ್ಕಂಥ ಭಕ್ತಿ. ಜಾತ್ರೆ ಕುರಿತಾಗಿ ಏನೆಲ್ಲ ಜಿಲ್ಲಾಡಳಿತ ಕ್ರಮ ಕೈಗೊಂಡಿದೆ? ಸುಮಾರು 20 ಇಲಾಖೆಗಳು, ಸರ್ಕಾರಿ ಇಲಾಖೆಗಳು ಈ ಒಂದು ದೇವಿಯ ಜಾತ್ರೆಯ ಕೆಲಸಕ್ಕೆ ತಮ್ಮ ಸಿಬ್ಬಂದಿಯೊಂದಿಗೆ ತೊಡಗಿಕೊಂಡು ನಗರ ಪಾಲಿಕೆಯವರು ಒಂದೇರು ನೀರಿನ ವ್ಯವಸ್ಥೆ ಇರ್ಬೋದು, ಸ್ವಚ್ಛತೆಯ ವ್ಯವಸ್ಥೆ ಇರ್ಬೋದು, ಎಲ್ಲ ರೀತಿಯ ಸೌಕರ್ಯಗಳನ್ನು ನಗರ ಪಾಲಿಕೆಯವರು ಮಾಡ್ಕೊಂಡು ಬರ್ತಾರೆ. ಪೊಲೀಸ್ ಸಿಬ್ಬಂದಿಯವರು ಸುಮಾರು 500-600 ಜನ ಸಿಬ್ಬಂದಿಗಳು ಟ್ರಾಫಿಕ್ ಸಮೇತ ಅವರೆಲ್ಲ ಇಲ್ಲೇ ಬಿಟ್ಕೊಂಡು ಅವರು ಸಹ ಎಲ್ಲ ರೀತಿಯ ಬಂದೋಬಸ್ತ್ ಮಾಡ್ಕೊಂಡು ಜಾತ್ರೆಗೆ ಬಂದಂಥ ಭಕ್ತರಿಗೆ ಯಾವ ಥರದ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಟ್ರಾಫಿಕ್ನಿಂದ ಹಿಡಿದು ಬಂದೋಬಸ್ತ್ನವರೆಗೂ ಎಲ್ಲ ಕೆಲಸ ಪೊಲೀಸ್ನವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಎಷ್ಟು ದಿನಗಳ ಕಾಲ? ಸುಮಾರು 15 ದಿನಗಳ ಕಾಲ ನಡೀತೈತಿ. ಇದರಲ್ಲಿ 3 ದಿನ ಕುಸ್ತಿ ನಡೀತವು, 2 ದಿನ ಕುರಿ ಕಾಳಗ ನಡೀತೀವಿ. ಎಲ್ಲರಿಗೂ ಸಹ ದೇವಸ್ಥಾನದ ವತಿಯಿಂದ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಇಲ್ಲಿ ಸುಮಾರು 600-700 ಜನ ಡೈಲಿ ಊಟ ಮಾಡ್ತಾರೆ. ಅವ್ರಿಗೆಲ್ಲರಿಗೂ ಸಹ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ, ಸಿಬ್ಬಂದಿರಿರ್ಬೋದು, ಕಾರ್ಯಕರ್ತರಿರ್ಬೋದು, ಎಲ್ಲ ಇಲಾಖೆಯವರಿಗೂ ಸಹ ಊಟದ ವ್ಯವಸ್ಥೆಯನ್ನು ಏರ್ಪಾಡು ಮಾಡಿದ್ದೀವಿ. ಇದಿಷ್ಟು ಏನು ಧರ್ಮದರ್ಶಿಗಳಾಗಿರ್ತಕ್ಕಂಥ ಚನ್ನಬಸಪ್ಪ ಗೌಡ್ರವರು ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಹನುಮಂತು ಜೊತೆ ಮಂಜಪ್ಪ HB, ವಿಸ್ತಾರ ನ್ಯೂಸ್, ದಾವಣಗೆರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.